ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಸದ್ಯಕ್ಕೆ ನಾನು ಶಾರದೆ ಸೀರಿಯಲ್ ಸೆಟ್ನಲ್ಲಿದ್ದೀನಿ. ಆ್ಯಂಡ್ ಈ ಸೀರಿಯಲ್ನ ನಿರ್ಮಾಪಕರಾದಂತಹ ಸುನೀಲ್ ಪುರಾಣಿಕ್ ಸರ್ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಯಾವುದೇ ಒಂದು ಸಂಚಿಕೆಗಳಾಗಲಿ ಅಲ್ಲಿ ನಾನು ಆಗಲೇ ಮಾತನಾಡಿಸ್ತಾ ಇದ್ದೆ, 120 ಎಪಿಸೋಡು 200 ಎಪಿಸೋಡು ಇಷ್ಟಕ್ಕೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ಪ್ರಾಬಬ್ಲಿ ಇದು ಒಂದೇ ಸೀರಿಯಲ್ಲು ಅಂದರೆ 500 ಎಪಿಸೋಡುಗಳ ಒಂದಷ್ಟು ದೀರ್ಘಕಾಲ ಇದಾಯಿತು. ಆ್ಯಂಡ್ ಹೀರೋ ಕೂಡ ಮಾತನಾಡಬೇಕಾದ್ರೆ ಅವರು ಒಂದು ವಿಚಾರಗಳನ್ನ ಹೇಳಿದರು. ಅಂದರೆ ನನ್ನ ಲೈಫ್ನಲ್ಲಿ ಪ್ರಾಬಬ್ಲಿ ಸಕ್ಸಸ್ ಅಂದರೆ ಶಾರದೆ ಸೀರಿಯಲ್ ನಂತರ ನನಗೆ ಸಿಕ್ತು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಎಷ್ಟು ಖುಷಿ ಆಗುತ್ತೆ ನಿಮಗೆ? ದೊಡ್ಡ ಮಾತು ಅದು. ಹೀರೋ ಅವರು ನಮ್ಮ ಕಂಪ್ನಿ ಮೇಲೆ ಇಟ್ಟಿರುವಂಥ ಒಂದು ಗೌರವ, ಪ್ರೀತಿ, ಅಭಿಮಾನಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಅವರೊಬ್ಬರೇ ಅಲ್ಲ, ಎಲ್ಲ ಕಲಾವಿದರು ತುಂಬ ಆತ್ಮೀಯರು ನನಗೆ. ಹೀಗಾಗಿ ಬರೀ ಕಲಾವಿದರು ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ವೈಯಕ್ತಿಕ ಒಂದು ಆತ್ಮೀಯತೆ ಇರೋದರಿಂದ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಆರ್ಟಿಸ್ಟ್ ಟೀಮ್. ಆಮೇಲೆ ನೀವು ಹೇಳ್ದಂಗೆ 120, 130 ಇಲ್ಲ, ಆ ಥರ ಇಲ್ಲ. ತುಂಬ ಸೀರಿಯಲ್ಗಳು 500, 1000 ಎಲ್ಲ ಹೋಗ್ತಾ ಇದೆ. ಕೆಲವು ಸೀರಿಯಲ್ಗಳು 100, 120ಕ್ಕೆ ಮುಗಿದಿರೋವಂಥ ಒಂದು ಉದಾಹರಣೆಗಳಿವೆ. ಬಟ್ ಈಗ ಸುವರ್ಣದಲ್ಲಿ ಎಲ್ಲ ಧಾರಾವಾಹಿಗಳು ಟಾಪ್ ರೇಟಿಂಗ್ಸ್ ಅಂದರೆ ತುಂಬ ಚೆನ್ನಾಗಿ ಬರ್ತೀವಿ. ಈವನ್ ನಾಟ್ ಓನ್ಲಿ ರೇಟಿಂಗ್ಸ್, ಕಥಾವಸ್ತುಗಳಾಗಿರ್ಬೋದು. 6 ಗಂಟೆಯಿಂದ 10 ಗಂಟೆ ಅವರು ಪ್ಯಾಕೇಜ್ ಏನಿದೆ ಅದನ್ನು ಬೇರೆ ಬೇರೆ ಕಥಾವಸ್ತುಗಳನ್ನು ಯಾವ್ಯಾವ ಟೈಮಿಗೆ ಪ್ಲೇಸ್ ಮಾಡಬೇಕು ಅಂತ ಮಾಡಿದ್ದಾರೆ. ತುಂಬ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಎಲ್ಲನೂ ಅಷ್ಟೇ ಅವರಿಗೆ ಸಕ್ಸಸ್ ಕೊಟ್ಟಿದೆ. ಸೊ ಹೀಗಾಗಿ ಸುಮಾರು ಸೀರಿಯಲ್ಗಳು 500 ದಾಟಿ 700 ದಾಟಿ ಹೋಗ್ತಿವೆ. ಶಾರದೆ ನನಗೆ ನನ್ನ ಜೀವನದಲ್ಲಿ, ಯಾಕಂದರೆ ನನ್ನ ಮಗ ಅದನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ಸಾಗರ್ ಪುರಾಣಿಕ್. ಅವನು ಫಿಲ್ಮ್ಸಲ್ಲಿ ಡೈರೆಕ್ಟ್ ಮಾಡಿಕೊಂಡು ಎಲ್ಲ ಇದ್ದ. ಸೊ ಸೀರಿಯಲ್ನ ಫಸ್ಟ್ ಅವನು ಪ್ರೊಡಕ್ಷನ್ ಇದು ಮಾಡಿದ್ದು. ಸೊ ಶಾರದೆಗೆ ಒಂದು ಸ್ಪೆಷಲ್ ಲವ್ ಇದೆ ನಮಗೆ. ಅಂದರೆ ಶುರುವಾದಾಗ ಸುಮಾರು 8 ವರ್ಷದ ಮೇಲೆ ನಾನು ಪ್ರೊಡಕ್ಷನ್ ಶುರು ಮಾಡಿದ್ದು. ಮತ್ತು 2016 ಮಾಡಿದ್ದೆ, ಈಗ 25 ಮಾಡಿದ್ದು. ಹೀಗಾಗಿ ಆಮೇಲೆ ಆ ಕಥಾವಸ್ತುನೇ ತುಂಬ ಚೆನ್ನಾಗಿದೆ. ಈ ಡೈಲಿ ಸೋಪ್ ಫಾರ್ಮ್ಯಾಟ್ ಏನು ಇದೆಯಲ್ಲ, ಅದು ಹೊರತಾಗಿದೆ. ಅದು ಸ್ಕ್ರೀನ್ ಪ್ಲೇನೂ ಅಷ್ಟೇ, ಸ್ವಲ್ಪ ಫಿಲ್ಮ್ಗೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನ್ ಪ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ, ಆ ಥರ ಇದೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಎಲ್ಲರೂ ತಮ್ಮ ಶಕ್ತಾನುಸಾರ ಇದಕ್ಕೆ ತಮ್ಮ ಬೌದ್ಧಿಕ ಮಟ್ಟನ ಧಾರೆ ಎರೆದಿದ್ದಾರೆ. ಎಸ್ಪೆಷಲಿ ರೈಟ್ರಿಂಗ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಸಂಕಲನ, ಛಾಯಾಗ್ರಹಣ, ಮ್ಯಾನೇಜರ್ಸು, ತುಂಬ ಜನರು ಒಂದು ದೊಡ್ಡ ಲಿಸ್ಟ್ ಇದೆ ಇದಕ್ಕೆ. ಹೀಗಾಗಿ ವಿ ಆರ್ ಆಲ್ ಲಕ್ಕಿ. ನಾವು ತುಂಬ ಅದೃಷ್ಟವಂತರು ಅಂತ ಭಾವಿಸ್ತೇನೆ. ಸರ್, 500 ಎಪಿಸೋಡ್ ಅಂದರೆ ನನ್ನ ಪ್ರಕಾರ ಅದು ಕೇವಲ ಒಂದು ಸಂಖ್ಯೆಯಲ್ಲ, ಒಂದು ಪಯಣ ಅಂತ ನಾವು ಹೇಳ್ಬೋದು. ಆ್ಯಂಡ್ ಪ್ರಾಬಬ್ಲಿ ಈ ಒಂದು ಪಯಣದಲ್ಲಿ ನಿಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದಾಗಿತ್ತು? ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ನಮಗೆ ಬಿಗಿನಿಂಗ್ ನಾವು 7-8 ದಿನ ಶೂಟಿಂಗ್ ಮಾಡ್ತಿದ್ದಾಗೇ ನಾವು ಹೀರೋನ ಚೇಂಜ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಮತ್ತೆಲ್ಲ ರೀಶೂಟ್ ಮಾಡಿದ್ವಿ, ಎಂಟೈರ್ ಥಿಂಗ್. ದಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಫೈನಾನ್ಷಿಯಲ್ ಪಾರ್ಟ್ ಆಫ್ ಇಟ್, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಆಮೇಲೆ ಕತೆಗೆ ಪೂರಕವಾದ ಆರ್ಟಿಸ್ಟ್ಗಳನ್ನು ಹುಡುಕೋದು ಪ್ರತಿ ಸೀರಿಯಲ್ಗೂ ಇರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಚಾಲೆಂಜಿಂಗ್ ಸವಾಲು. ತುಂಬ ಪ್ರತಿಯೊಂದು ಪಾತ್ರಗಳು ಸವಾಲು. ಯಾಕಂದರೆ ಬೇರೆ ಸೀರಿಯಲಲ್ಲಿ ಹೀರೋಯಿನ್ ಬಿಟ್ಟರೆ ಉಳಿದ ಸಪೋರ್ಟಿಂಗ್ ರೋಲ್ಗಳಿಗೆ ಅಷ್ಟೊಂದು ಏನು ಇರಲ್ಲ. ಅಂದರೆ ಇರುತ್ತೆ ಪ್ರಾಮುಖ್ಯತೆ, ಬಟ್ ಅಷ್ಟೊಂದು ಇರಲ್ಲ. ಇಲ್ಲಿ ಹೀರೋಯಿನ್ ತಂದೆ ತಾಯಿ, ಹೀರೋನ್ ತಂದೆ ತಾಯಿ, ಅಂದರೆ ಪ್ರತಿಯೊಂದು ಪಾತ್ರಗಳು ಒಟ್ಟಿಗೆ ಇರುವಂಥದ್ದು ಒಂದೇ ಲೋಕ. ಅದೊಂದು ಪ್ರಪಂಚ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೀಗಾಗಿ ಈ ಥರದ ಸವಾಲಿಂದ, ಅಂದರೆ ಒಬ್ಬರು ಚೆನ್ನಾಗಿ ಮಾಡ್ತೀನಿ ಅಂದರೆ ಇನ್ನೊಬ್ರು ಚೆನ್ನಾಗಿ ಮಾಡ್ತೀನಿ ನಾನು ಆ್ಯಕ್ಟಿಂಗ್ ಅಂತ ಆ ಒಂದು ಹುಮ್ಮಸ್ಸಿನಲ್ಲಿ ಮಾಡಬೇಕಾಗಿರೋದ್ರಿಂದ ಹೀಗಾಗಿ ನಮಗೆ ಸ್ವಲ್ಪ ಟೈಮ್ ತಗೊಂತು. ಬಟ್ ಕೊನೆಗೆ ಒಂದು ಆ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ, ಯಾಕಂದರೆ ನಾವು ಏನೇ ಶ್ರಮ ವಹಿಸಿದರೂ ಕಲಾವಿದರೇ ನಮಗೆ ಅಲ್ಲಿ ನಮ್ಮನ್ನು ಜನಗಳನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಇರೋದು. ಸೊ ಆ ದೃಷ್ಟಿಯಲ್ಲಿ ಪ್ರತಿಯೊಂದು ದಿನವೂ ಸವಾಲೇ ಡೈಲಿ ಸೋಪಲ್ಲಿ ಒಬ್ಬ ನಿರ್ಮಾಪಕನಿಗೆ. ಯಾಕಂದರೆ ಇನ್ಸಿಡೆಂಟ್ ಬೇಸ್ಡ್ ಕಥೆ ಇರುತ್ತಲ್ವ, ಸೊ ನಿಮಗೆ ಪ್ರತಿಯೊಂದು ಸವಾಲೇ ಅನಿಸುತ್ತೆ. ಸರ್, ಇವಾಗ 500 ಸಂಚಿಕೆಗಳನ್ನ ಅಂದರೆ ಕಂಪ್ಲೀಟ್ ಮಾಡಿದ ನಂತರ ಕೂಡ ಆ ಹೊಸತನವನ್ನು ಉಳಿಸ್ಕೊಳ್ಳೋದು ದೊಡ್ಡ ಚಾಲೆಂಜ್. ಸೊ ಆ ಒಂದು ಸೀಕ್ರೆಟ್ ಏನು ಅಂತ? ರೈಟರ್ಸ್ಗೆ ಕ್ರೆಡಿಟ್ ಕೊಡಬೇಕು, ಚಾನಲ್ ಆ್ಯಂಡ್ ರೈಟರ್ಸ್. ಬಿಕಾಸ್ ನಮ್ಮ ವಾಹಿನಿನೇ ರೈಟರ್ಸ್ಗೆ ಗೈಡ್ ಮಾಡುತ್ತೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ನಾವು ನಮ್ಮ ಕಾಂಟ್ರಿಬ್ಯೂಷನ್ನ ಹೇಳ್ತೀವಿ. ಸೊ ಎಂಟೈರ್ ಸಕ್ಸಸ್ ಕ್ರೆಡಿಟ್ ಗೋಸ್ ಟು ಚಾನಲ್. ಹೌದು, ಯಾಕಂದರೆ ದೇ ಆರ್ ಕಂಟ್ರೋಲ್ ಅನ್ನೋದಕ್ಕಿಂತ ಪ್ರತಿಯೊಂದರಲ್ಲೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಸ್ಕ್ರೀನ್ ಪ್ಲೇ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್.
ಸೊ ಎಂಟೈರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅಷ್ಟೇ ಆಸಕ್ತಿ ವಹಿಸಿ ಅದನ್ನು ತಮ್ಮ ಅಂದರೆ ಜನಗಳಿಗೆ ಏನು ಬೇಕು ಅಂತ ನೋಡಿಕೊಂಡು ಕೊಟ್ಟಿರ್ತಾರಲ್ವ, ಅದನ್ನು ಶ್ರದ್ಧಾಪೂರ್ವಕವಾಗಿ ಮೇಕಿಂಗಲ್ಲಿ ನಾವು ಏನು ಚೆನ್ನಾಗಿ ಮಾಡ್ಬೋದು, ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೆ, ದುಡ್ಡು ಉಳಿಸೋದಕ್ಕೆ ಹೋಗಿ ಸೀನ್ನ ಕೆಡಿಸೋದಾಗಲಿ ಅಥವಾ ಬೇರೆ ಏನಾದರೂ ಒಂದು ಪ್ರಾಪರ್ಟಿ, ಸಣ್ಣ ಸಣ್ಣ ಪ್ರಾಪರ್ಟಿನೂ ಆ ಸ್ಕ್ರೀನ್ ಮೇಲೆ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಮೊದಲಿನ ವ್ಯೂವರ್ಸ್ಗೂ ಈಗೂ ತುಂಬ ವ್ಯತ್ಯಾಸ ಇದೆ. ಮೆಚ್ಯೂರಿಟಿ ಲೆವೆಲ್ ತುಂಬಾ ಇದೆ. ಈವನ್ ಹೆಂಗಸರು ಏನು ನಮಗೇನು ಮೇನ್ ಆಡಿಯನ್ಸ್ ಅಂತ ಅನ್ಕೋತೀವಿ, ಮೆಚ್ಯೂರಿಟಿ ಲೆವೆಲ್ ತುಂಬ ಇದೆ. ಅವ್ರಿಗೆ ಯಾಕೋ ಚೆನ್ನಾಗಿದೆ ಅನಿಸುತ್ತೆ. ಯಾಕೆ ಚೆನ್ನಾಗಿದೆ ಅನಿಸೋದು ಕೆಲವರಿಗೆ ಅನಿಸುತ್ತೆ. ಸೊ ಹೀಗಾಗಿ ಆ ಮೇಕಿಂಗಲ್ಲಿ ನಾವು ಒಂದು ರೈಟಿಂಗ್ ಟೀಮ್ನವ್ರು ಏನು ಕೊಟ್ಟಿರ್ತಾರೆ ಅದನ್ನು ಚಾಚು ಚಪ್ಪದೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ನಾನು ಸಾಗರ್ ಇಬ್ಬರೂ ಡೈರೆಕ್ಟರ್ ಆಗಿರೋದ್ರಿಂದ ಡೈರೆಕ್ಟರ್ ಕೇಳಿದ್ದನ್ನು ಇಲ್ಲ ಅನ್ನೋದೇ ಇಲ್ಲ ನಾವು. ಅದೊಂದು. ಆಮೇಲೆ ಡೈರೆಕ್ಟರ್ ಅಷ್ಟೇ ಆಸಕ್ತಿ ವಹಿಸಿ, ಅಂದರೆ ದಿನ ಒಂದು ಬೆಳಗ್ಗೆ ಎದ್ರೆ ಒಂದು ಹೊಸ ಚಾಲೆಂಜೇ ನಮಗೆ, ಸವಾಲೇ. ಸೊ ಹೀಗಾಗಿ ಅದನ್ನು ನಾವು ಎಲ್ಲಿವರೆಗೂ ಆ ಪ್ಯಾಷನ್ ಕಳ್ಕೊಳ್ಳಲ್ವೋ ಅಲ್ಲಿವರೆಗೂ ಚೆನ್ನಾಗಿ ಮಾಡ್ತೀವಿ. ನಿಮ್ಮನ್ನು ಆ್ಯಕ್ಚುಲಿ ಮಾತಾಡ್ಸೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಲವಾರು ವರ್ಷಗಳಿಂದ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯ ಮಾಡ್ಕೊಂಡು ಬಂದಿದ್ದೀರಾ, ತಾವು ನಿರ್ದೇಶಕರು ಕೂಡ ಹೌದು. ಹಾಗೆಯೇ ಹೊಸಬರಿಗೆ ಅಂದರೆ ಸೀರಿಯಲ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಅಂದರೆ ಎಲ್ಲರೂ ಅಷ್ಟು ಈಸಿಯಾಗಿ ಈ ರೀತಿಯಾದಂಥ ಒಂದನ್ನು ತೊಗೊಳ್ಳೋದಿಲ್ಲ ಅಂತ ನಾನು ಹೇಳ್ಬೋದು. ಸೊ ಅಂದರೆ ನಿಮಗೆ ನಿರ್ಮಾಣ ಮಾಡಬೇಕು ಶಾರದೆ ಅಂದರೆ ಇವಾಗ ತಮ್ಮ ಮಗನಿಗೆ ನಿರ್ಮಾಣ ಮಾಡಬೇಕು ಅಂತ ಅಂದರೆ ಏನಕ್ಕೆ ಅನ್ನಿಸ್ತು ಅಂತ, ಅದು ಎಸ್ಪೆಷಲಿ ಈ ಒಂದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟು? ಮುಖ್ಯವಾಗಿ ನಮಗೆ ನಾನು ಹೇಳಿದ್ನಲ್ಲ ಪ್ಯಾಷನ್ ಕಳ್ಕೋಬಾರ್ದು ಅಂತ, ಅದೊಂದು. ನಾನು ಸುಮಾರು 12 ದೈನಂದಿನ ಧಾರಾವಾಹಿ ಡೈಲಿ ಸೋಪನ್ನ ಡೈರೆಕ್ಟ್ ಮಾಡಿದ್ದೆ, ಪ್ರೊಡಕ್ಷನ್ನು ಮಾಡಿದ್ದೀನಿ. ಇದು ಯಾಕೆ ವಿಶೇಷತೆ ಅಂತ ಅನ್ನಿಸ್ತು ಅಂದರೆ ಅವನು ಕಾಂಟೆಂಟ್ ವೈಸ್ ಅವನ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಯಾರ್ದು? ಸಾಗರ್ದು. ಯಾಕಂದರೆ ಶಿಲ್ಪಾ ಮೇಡಮ್ಗೆ ಅವ್ನಿಗೆ ಸಾಗರ್ಗೆ ಇದನ್ನು ಕೊಟ್ಟು ಅದನ್ನು ಮಾಡಿಸ್ಬೇಕು ಅನ್ನೋದೊಂದು ಧಾರಾವಾಹಿನ ಇತ್ತು. ಯಾಕಂದರೆ ಅವ್ರಿಗೆ ಇವನಲ್ಲಿ ಏನೋ ಒಂದು ಉತ್ಸಾಹ ಇದೆ, ಎನರ್ಜಿ ಇದೆ, ಮಾಡ್ತಾನೆ ಇವನು ಅನ್ನೋದೊಂದು ನಂಬಿಕೆ. ಅದನ್ನು ಅವನು ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದು ನನಗೆ ಖುಷಿ. ಸೊ ಕತೆ ಅಂದರೆ 2-3 ಕತೆ ಅವರು ಸಿಲೆಕ್ಟ್ ಮಾಡಿ ಚಾನಲ್ನವರೇ ನಮಗೆ ಕೊಡ್ತಾರೆ. ಸೊ ಹೀಗಾಗಿ ನಮ್ಮ ಅದೃಷ್ಟ ಅಂದರೆ ಈ ಥರದ್ದು ಒಂದು ಕತೆ ಬಂದಿದ್ದು ನಮಗೆ ಅದೃಷ್ಟ. ಎಸ್ಪೆಷಲಿ ಶಾರದೆ ಶಿ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಹೀರೋ, ಆಮೇಲೆ ಜ್ಯೋತಿಕಾ, ನಮ್ಮ ದಿವ್ಯಾ ಸುರೇಶ್ ಅವರು ಪ್ರತಿಯೊಬ್ಬರು ಪಾತ್ರನೂ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ. ಸೊ ಹೀಗಾಗಿ ನಮಗೆ ಅವರು ಕೊಟ್ಟಂಥದ್ದನ್ನು ನಾವು ಮಾಡ್ತಿದ್ದೀವಿ. ಆಮೇಲೆ ನಂದು ಆಯಿತು ಸುಮಾರು ಒಂದು 40 ವರ್ಷ ಆಯಿತು. ಎಷ್ಟು ಸೀರಿಯಲ್ ಮಾಡಿದ್ದೀನಿ, ಎಷ್ಟು ಫಿಲ್ಮ್ಸ್ ಮಾಡಿದ್ದೀನಿ ಲೆಕ್ಕ ಇಟ್ಟಿಲ್ಲ. ಈ ಫಿಲ್ಮ್ಸ್ ಅಂತೂ ಒಂದು 30 ಆಗಿದೆ. ಸೀರಿಯಲ್ಸು ಪ್ರಾಬಬಲಿ ಒಂದು 7-8 ಸಾವಿರ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇವತ್ತಿಗೂ ಈ ಕ್ಷಣಕ್ಕೂ ತುಂಬ ಕನೆಕ್ಟ್ ಆದಂತಹ ಸೀರಿಯಲ್ ಯಾವುದು ಸರ್ ನಿಮ್ಮ ಮನಸ್ಸಿಗೆ? ನಾನು ಪ್ರತಿಯೊಂದು ಧಾರಾವಾಹಿನೂ ಕನೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ನನ್ನ ದಾರಿಯಲ್ಲಿ ಬಂದದ್ದು ಅಷ್ಟೂ ಧಾರಾವಾಹಿಗಳನ್ನು ಒಪ್ಕೊಳ್ಳಲ್ಲ. ಅದರಲ್ಲೇನೋ ಸ್ಟಫ್ ಇರಬೇಕು. ಫಾರ್ ಎಕ್ಸಾಂಪಲ್ ಮೂಡಲ್ ಮನೆ ತಗೊಳ್ಳಿ. ಇವತ್ತು ಆ ಮೂಡಲ್ ಮನೆನ ಅದೊಂಥರ ಆರ್ಕೈವ್ಸ್ ಥರ, ಅದೊಂಥರ ನಿಮಗೆ ಮಾದರಿ. ತುಂಬ ಜನಕ್ಕೆ ಈಗಲೂ ಅದು ನೆನೆಸ್ಕೋತಾರೆ. ದಂಡಪಿಂಡಗಳು, ಪುಟ್ಟಗೌರಿ ಮದುವೆ, ಆಮೇಲೆ ನಾನು ಪ್ರೊಡ್ಯೂಸ್ ಮಾಡಿ DVG ಅವರ ಅಂತಃಪುರ ಗೀತೆಗಳು ಅಂತಂದರೆ ಸಂಗೀತ ಸಾಹಿತ್ಯ ಇನ್ನೊಂದು ಡಾನ್ಸ್, ನೃತ್ಯ 3 ಸೇರಿರುವಂಥ ಒಂದು ಅದ್ಭುತ ಕೃತಿ ಅದು DVG ಅವ್ರದ್ದು. ಅದನ್ನು ಡೈರೆಕ್ಟ್ ಮಾಡಿದೆ. ಹೀಗೆ ಈಗ ನಾನು ಮೊನ್ನೆ ಶ್ರೀಗೌರಿ ಮಾಡಿದೆ ಕಲರ್ಸ್ ಇದಕ್ಕೆ. ಸೊ ನಾನು ಪಾತ್ರಗಳ ಆಯ್ಕೆನ ತುಂಬ ಕೇರ್ಫುಲ್ಲಾಗಿ ಮಾಡೋದ್ರಿಂದ ಪ್ರತಿಯೊಂದು ಧಾರಾವಾಹಿನೂ ನನಗೆ ಕನೆಕ್ಟ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಇದೆ ಅಂತ ಯಾವುದೂ ಇಲ್ಲ. ನನಗೆ ಸ್ಟಾರ್ ಕ್ಯಾಸ್ಟ್ ನೋಡಿ ಮತ್ತು ಈ ಒಂದು ಸೆಟ್ ನೋಡಿ ತುಂಬ ಖುಷಿಯಾಯಿತು. ಯಾಕೆಂದರೆ ಅಂಬುಜಾಕ್ಷಿ ಮೇಡಮ್ ಆಗಿರ್ಬೋದು, ಸ್ವಾತಿ ಮೇಡಮ್ ಅವರು ಕೂಡ ಎಷ್ಟು ವರ್ಷದಿಂದ ಹಲವಾರು ಸೀರಿಯಲ್ಸ್ಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ದಿವ್ಯಾ ಸುರೇಶ್ ಅವರು. ಅಂದರೆ ಇವಾಗ ಇದು ಜೆನ್ಜಿ ಕಿಡ್ಸ್ಗೂ ಕೂಡ ಎಲ್ಲಾದರೂ ಕನೆಕ್ಟ್ ಆಗುತ್ತಾ ಸರ್ ಈ ಒಂದು ಸ್ಟೋರಿ? ಆ ರೀತಿಯೂ ಏನಾದರೂ ಡಿಸೈನ್ ಮಾಡಿದ್ದೀರಾ ಹೇಗೆ ಅಂತ? ಖಂಡಿತ ಆಗುತ್ತೆ ಮೇಡಮ್. ಯಾಕಂದರೆ 2 ಜನ್ರೇಷನ್ ಕತೆ ಇದು. ಅಂದರೆ ಅದನ್ನು ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಅವಳಿಗೆ ಇದೇ ಮನೆ ಮಗಳು ಅನ್ನೋದು ಆಡಿಯನ್ಸಿಗೆ ಗೊತ್ತಿದೆ. ಶಾರದೆ ಅವಳು ಹೆಂಗೆ ಅದನ್ನು ಈ ದುಷ್ಟಶಕ್ತಿಗಳು ಅನ್ನೋದಕ್ಕಿಂತ ಯಾರು ಅವಳಿಗೆ ಅಡ್ಡಿ ಆತಂಕ ಕೊಟ್ಟಿರ್ತಾರೋ ಅವ್ರನ್ನ ಮೀರಿ ಅಲ್ಲಿ ಬಂದು ಅವಳೇ ಈ ಮನೆ ಮಗಳು ಅಂತ ಗೊತ್ತಾಗಿ ಅವರ ರಿಯಾಕ್ಷನ್ ಸಿಗೋವರೆಗೂ. ಸೊ ಅದು ಇದು ಸೆಕೆಂಡ್ ಜನ್ರೇಷನ್ದು ಇದು. ಸೊ ಹೀಗಾಗಿ ನಿಮಗೆ ಯುವತಿಯರಿಗೂ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಭಾವನೆಗಳು ಮೇಡಮ್. ಇಟ್ಸ್ ಪ್ಯೂರ್ಲಿ ಆನ್ ಎಮೋಷನ್ಸ್. ಭಾವನೆಗಳ ಮೇಲೆ ಎಲ್ಲ ಧಾರಾವಾಹಿಗಳು ಹೋಗೋದರಿಂದ ತುಂಬ ಕನೆಕ್ಟ್ ಆಗುತ್ತೆ.
ನಮಗೆಲ್ಲ ಆ್ಯಕ್ಚುಲಿ ಸರ್ ಅಂದರೆ ಕೆಲವೊಂದು ಸೀರಿಯಲ್ಗಳು ನೋಡಿದಾಗ ನಮಗೆ ಫ್ಯಾಂಟಸಿ ಅಂತ ನಮ್ಗೆ ಅನಿಸುತ್ತೆ. ಆದರೆ ಎಸ್ಪೆಷಲಿ ಇವಾಗ ನಿಮ್ಮ ಡೈರೆಕ್ಷನ್ಗಳ ಸೀರಿಯಲ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೊಡಕ್ಷನ್ ಸೀರಿಯಲ್ಸ್ಗಳಾಗಿರ್ಬೋದು ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಏನಕ್ಕಂದರೆ ಅದು ನಮ್ಮ ರಿಯಲ್ ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ನಡೀತಾ ಇದೆಯೇನೋ ಈ ರೀತಿ, ಅಂದರೆ ಯಾವುದಾದ್ರೂ ಒಂದು ಸಿಚುಯೇಷನ್ಗಳನ್ನ ನಾವು ಅದನ್ನು ನಮ್ಮ ಲೈಫ್ನಲ್ಲೂ ನಡೀತಾ ಇದೆ ಅಂತ ಕನೆಕ್ಟ್ ಮಾಡ್ಕೋತೀವಿ. ಅದಕ್ಕೆ ಅಷ್ಟು ಸ್ಪೆಷಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಒಂದೆರಡು ಮಾತು. ನಾವು ದೃಶ್ಯಗಳನ್ನು ಹೆಣಿತೀವಲ್ಲ, ಅದು ನಿಜ ಜೀವನದಲ್ಲಾಗಿರೋ ಘಟನೆಗೆ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧ ಇದ್ದೇ ಇರುತ್ತೆ. ಆ ಥರದ್ದೇ ಥಾಟ್ಸ್ ಒಬ್ಬ ಮನುಷ್ಯನಿಗೆ ಬರೋದಕ್ಕೆ ಸಾಧ್ಯ ಇರೋದು. ಸ್ವಲ್ಪ ಎಕ್ಸಾಜರೇಷನ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಅಂದರೆ ರಿಯಲ್ ಲೈಫ್ಗಿಂತ ಇದು ಒಂದು 10% ಜಾಸ್ತಿ ನೀವು ಆನ್ ಸ್ಕ್ರೀನ್ ಮೇಲೆ ನೋಡೋ ಅಂಥದ್ದು, ಈವನ್ ಫಿಲ್ಮ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು. ಹೀಗಾಗಿ ಅದು ಖಂಡಿತ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಆಮೇಲೆ ಅದು ಎಲ್ಲೋ ಹಿಂದೆ ನಮ್ಮ ಮನೇಲಿ ಒಂದು 5 ವರ್ಷದ ಹಿಂದೆ ನಡೆದಿತ್ತು, ಅಥವಾ ಹಿಂದೆ ಒಂದು 20 ವರ್ಷದ ಹಿಂದೆ ನಡೆದಿತ್ತು, ಅಥವಾ ನಿನ್ನೆ ಈ ಥರದ್ದು ನೋಡಿದೆ ನೋಡಿ ಇವತ್ತು ಕೇಳಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲೋ ಒಂದು ಕಡೆಗೆ. ಅಥವಾ ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಇಲ್ಲಿ ಯಾವಾಗೋ ಮೊದಲು ಬಂದಿದ್ನಲ್ಲ ನಾನು ಅಂತ ಅನಿಸುತ್ತೆ. ಹಾಗೆ ಇದು 100% ರಿಯಲ್ ಲೈಫ್ ಬೇಸ್ ಇಟ್ಕೊಂಡೇ ನಾವು ಮಾಡಿರ್ತೀವಿ ಎಲ್ಲ ಕಥೆ. ಸರ್, ನನಗಂತೂ ತುಂಬ ಸಂತೋಷ ಆಯಿತು ನಿಮ್ಮ ಒಟ್ಟಿಗೆ ಮಾತನಾಡಿ. ಈ 500 ಎಪಿಸೋಡು 5000 ಎಪಿಸೋಡ್ ಆಗಲಿ, ನಿರಂತರವಾಗಿ ನಿಮ್ಮ ಕೆಲಸಗಳು ಸಾಗ್ತಾ ಇರಲಿ ಸರ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ನಿಮ್ಮ ವಿಶ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶಾರದೆ ಸೀರಿಯಲ್ನ ನಿರ್ಮಾಪಕರಾದಂತಹ ಸುನಿಲ್ ಪುರಾಣಿಕ್ ಸರ್ ಅವರ ಮಾತುಗಳು. ಸೊ ಶಾರದೆ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ 7 ಗಂಟೆಗೆ, ತಪ್ಪದೆ ವೀಕ್ಷಿಸಿ.